ನೋಡ್ತಾ ಇದ್ವಿ ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಪಾಂಡವಪುರದಲ್ಲಿ ಅಂದ್ರೆ CS ಪುಟ್ಟರಾಜು ಅವರ ಆಪ್ತರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಮತ್ತು ಒಂದ್ ಕಡೆ ಮದ್ದೂರಿನಲ್ಲೂ ಕೂಡ IT ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. JDS ಮುಖಂಡನ ಕಂಪನಿ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಸೋಮನಹಳ್ಳಿ ಕೈಗಾರಿಕಾ ವಲಯದಲ್ಲಿ ರೇಡ್ ಅನ್ನ ಮಾಡಲಾಗಿದೆ. ಮದ್ದೂರು ಕ್ಷೇತ್ರ ಅಂದ್ರೆ ಅದು DC ತಮ್ಮಣ್ಣವರ ಕ್ಷೇತ್ರ. ಸಚಿವ DC ತಮ್ಮಣ್ಣವರ ಆಪ್ತನ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಸೋಮೇಶ್ವರ ಫರ್ಟಿಲೈಸರ್ಸ್ ಕಂಪನಿ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇವರು ಯಾರು ಅಂತ ನೋಡೋದಾದ್ರೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನ ಪತಿ ಸ್ವಾಮಿಗೆ ಸೇರಿದಂತ ಕಂಪನಿ ಇದಾಗಿದೆ. CM HDK ಸಚಿವ ತಮ್ಮಣ್ಣ ಅವರ ಆಪ್ತರಾಗಿದ್ದಾರೆ ಈ ಸ್ವಾಮಿ. ಮಂಡ್ಯ ಸೇರಿದಂತೆ ಹಾಸನದಲ್ಲೂ ಕೂಡ IT ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದೇವೇಗೌಡರ ತಮ್ಮನ ಮಗನ ಮನೆ ಮೇಲೂ ಕೂಡ ರೇಡ್ ಅನ್ನ ಮಾಡಲಾಗಿದೆ. ಪಾಪಣ್ಣಿ ಎಂಬುವರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ದೇವೇಗೌಡರ ತಮ್ಮನ ಮಗ ಇವರು, ಅವರ ಮನೆ ಮೇಲೂ ಕೂಡ IT ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪಾಪಣ್ಣಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ. ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. 3 ಇನೋವಾ ಕಾರಿನಲ್ಲಿ ಬಂದಿರುವಂತಹ 15 ಜನರ ತಂಡ ಪರಿಶೀಲನೆಯನ್ನ ಮಾಡ್ತಾ ಇದೆ. ಹಾಸನದ ವಿದ್ಯಾನಗರದಲ್ಲಿಯೂ ಕೂಡ IT ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಗುತ್ತಿಗೆದಾರ ಇಂದ್ರೇಶ್ ಮನೆಯಲ್ಲಿ IT ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಒಂದ್ ಕಡೆ ದೇವೇಗೌಡರ ಹುಟ್ಟೂರಾಗಿರುವಂತ ಹರದನಹಳ್ಳಿಯಲ್ಲಿ ದಾಳಿಯನ್ನ ಮಾಡಿ ಅಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದ್ರೆ, ಮತ್ತು ಒಂದ್ ಕಡೆ ಹಾಸನದ ವಿದ್ಯಾನಗರದಲ್ಲಿಯೂ ಕೂಡ IT ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಗುತ್ತಿಗೆದಾರ ಇಂದ್ರೇಶ್ ಮನೆಯಲ್ಲಿ IT ಇಲಾಖೆ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ. 6 ಜನರ ತಂಡದಿಂದ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಅಲ್ಲಿ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಹಾಸನದಲ್ಲಿ 2 ಕಡೆ, ಮಂಡ್ಯದಲ್ಲಿ 2 ಕಡೆ ದಾಳಿಯನ್ನ ಮಾಡಲಾಗಿದೆ. ಅದು ಸಚಿವರ ಆಪ್ತರ ಮನೆಗಳ ಮೇಲೆ. ಒಂದು CS ಪುಟ್ಟರಾಜು ಅವರ ಆಪ್ತ, ಹಾಗೆ ಮತ್ತೊಬ್ಬ ಸಚಿವ DC ತಮ್ಮಣ್ಣ ಅವರ ಆಪ್ತ. ಇನ್ನು ಹಾಸನದಲ್ಲಿ HD ರೇವಣ್ಣ ಅವರ ಆಪ್ತರ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಇಲ್ಲಿ ಹಾಸನ ಮತ್ತು ಮಂಡ್ಯದಲ್ಲಿ ಟಾರ್ಗೆಟ್ ಮಾಡಿ ಈ ಒಂದು IT ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಖಲೆಗಳನ್ನ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇನ್ನ ಉಳಿದಿರುವಂತದ್ದು ಈ 2 ಕ್ಷೇತ್ರಗಳು ಕೂಡ ಮೊದಲ ಹಂತದಲ್ಲಿ ಬರ್ತವೆ. 18ನೇ ತಾರೀಕು ಚುನಾವಣೆ ನಡೀತಾ ಇರುವಂತದ್ದು. ಇನ್ನ ಉಳಿದಿರುವಂತದ್ದು ಇವತ್ತನ್ನ ಸೇರಿಸಿ ಉಳಿದಿರುವಂತದ್ದು 2 ದಿನ ಮಾತ್ರ. ಇಂತಹ ಸಂದರ್ಭದಲ್ಲಿ IT ಇಲಾಖೆ ಈಗ ಶಾಕ್ ಅನ್ನ ನೀಡಿದೆ. JDS ನಾಯಕರಿಗೆ ಈ ರೀತಿಯಾಗಿ IT ಇಲಾಖೆ ದಾಳಿಯನ್ನ ಮಾಡುವ ಮುಖಾಂತರ ಶಾಕ್ ಅನ್ನ ನೀಡಿದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ಮಂಡ್ಯದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಇನ್ನು ಹಾಸನದಲ್ಲೂ ಕೂಡ IT ದಾಳಿ ಆಗಿದೆ, ಅಲ್ಲೂ ಕೂಡ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಅಶೋಕ್, ಮತ್ತೊಮ್ಮೆ HD ರೇವಣ್ಣ ಅವರ ಆಪ್ತರಿಗೆ ಶಾಕ್ ಅನ್ನ ನೀಡಿದೆ IT ಇಲಾಖೆ. ಎಲ್ಲೆಲ್ಲಿ ದಾಳಿ ಆಗಿದೆ, ಯಾವ ರೀತಿಯಾಗಿ ಪರಿಶೀಲನೆ ನಡೀತಾ ಇದೆ, ಎಷ್ಟು ಜನ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ? ಪೃಥ್ವಿರಾಜ್, ಹಾಸನದಲ್ಲಿ ಸತತವಾಗಿ ಈಗ 3ನೇ ಬಾರಿ IT ಇಲಾಖೆ ದಾಳಿಯನ್ನ ಮಾಡಿರುವಂತಹದ್ದು. ಜೊತೆಗೆ ಪ್ರಮುಖವಾಗಿ ಚುನಾವಣೆ ಸಂದರ್ಭ ಇರೋದ್ರಿಂದ IT ದಾಳಿ ಭಾರಿ ಮಹತ್ವವನ್ನು ಪಡ್ಕೊಂಡಿದೆ. ಜೊತೆಗೆ ಮಾಜಿ ಪ್ರಧಾನಿ HD ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲಿ ಅವರ ಸಹೋದರನ ಮಗ ಪಾಪಣ್ಣಿ ಅಂದ್ರೆ ಮಾಜಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ, ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿರುವಂತಹದ್ದು. ಕಳೆದ ಮಾರ್ಚ್ 28ರಂದು IT ಹಾಸನದಲ್ಲಿ ಸುಮಾರು 8 ಕಡೆ ದಾಳಿಯನ್ನ ಮಾಡಿತ್ತು. ಸಚಿವ HD ರೇವಣ್ಣರ ಆಪ್ತರಾದಂತಹ ಗುತ್ತಿಗೆದಾರರ ಮನೆ ಮೇಲೆ ದಾಳಿ ಮಾಡಿತ್ತು. ಅದಾದ ಬಳಿಕ ಕಳೆದ 3 ದಿನಗಳ ಹಿಂದೆ ಹಾಸನ ಜಿಲ್ಲೆ ಮಾಜಿ ಪ್ರಧಾನಿ HD ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲೂ ಕೂಡ ದೇವಾಲಯ ಮತ್ತು ಅರ್ಚಕರ ಮನೆ ಮೇಲೆ ಕಳೆದ 3-4 ದಿನಗಳ ಹಿಂದೆ IT ದಾಳಿಯನ್ನ ಮಾಡಿ ಬರಿಗೈಲಿ ವಾಪಸ್ ಆಗಿದ್ರು. ಅದಾದ ಬಳಿಕ ಈಗ 3ನೇ ಬಾರಿ ಹಾಸನದಲ್ಲಿ ಇಡೀ ಹಾಸನ ಜಿಲ್ಲೆಯಲ್ಲಿ 4 ಕಡೆ ದಾಳಿ ಮಾಡಿದ್ರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹದ್ದು.
ಪ್ರಮುಖವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಹೋದರನ ಮಗ ಪಾಪಣ್ಣ ಅವರ ಮನೆ ಮೇಲೆ 3 ಇನೋವಾ ಕಾರ್ನಲ್ಲಿ ಬಂದಿರುವಂತಹ 15 ಅಧಿಕಾರಿಗಳು ವಿವಿಧ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇದಲ್ಲದೆ ಏನೋ ಮಾಜಿ ಸಚಿವ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣರ ಆಪ್ತ ಇಂದ್ರೇಶ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿರುವಂತದ್ದು. ನಾನೀಗ ಇಂದ್ರೇಶ್ ಅವರ ಮನೆ ಮುಂಭಾಗ ನಾನಿದ್ದೇನೆ. ನಾನು ಹಿಂಭಾಗ ಇಲ್ಲಿ ನೋಡಬಹುದು, ಇದೇ ಮನೆ. ಈ ಮನೆಯ ಮೇಲೆ ಐಟಿ ದಾಳಿಯನ್ನ ಮಾಡಿ ಬಾಗಿಲನ್ನು ಹಾಕಿಕೊಂಡು ಒಳಭಾಗದಲ್ಲಿ ಸುಮಾರು 4 ಅಧಿಕಾರಿಗಳು ವಿವಿಧ ದಾಖಲೆಗಳನ್ನ ಕಡತವನ್ನ ಪರಿಶೀಲನೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಇಲ್ಲಿ ಕೃಷಿ ಕೃಪಾ ವಿಜಯಲಕ್ಷ್ಮಿ ಮತ್ತು ಕಾರ್ಲೆ ಇಂದ್ರೇಶ್ ಅನ್ನುವಂತ ಏನು ನಾಮಫಲಕವನ್ನ ನಾವು ನೋಡೋದು ಮನೆ ಮುಂಭಾಗ. ಈ ಕಾರ್ಲೆ ಇಂದ್ರೇಶ್ ಅವರ ಮನೆ ಮೇಲೆ ಈಗ ಐಟಿ ಇಲಾಖೆ ದಾಳಿಯನ್ನ ಮಾಡಿರುವಂತದ್ದು. ಈ ಕಾರ್ಲೆ ಇಂದ್ರೇಶ್ ಅವರು ಏನು ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣರ ಆಪ್ತ ಎನ್ನುವಂತ ಕಾರಣಕ್ಕೆ ಇಲ್ಲಿ ಐಟಿ ಇಲಾಖೆ ದಾಳಿಯನ್ನ ಮಾಡಿರುವಂತದ್ದು. ಇವರು ಪಿಡಬ್ಲ್ಯೂಡಿ ಗುತ್ತಿಗೆದಾರರಾಗಿದ್ದಾರೆ. ಅದರಿಂದಾಗಿ ಈಗ ಸಂಪರ್ಕ ಮಾಡ್ತೀವಿ. ಎಸ್, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಪುಟ್ಟರಾಜು ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮತ್ತೆ ನಿಮ್ಮ ಆಪ್ತರ ಮನೆಗಳ ಮೇಲೆ ದಾಳಿ ಆಗಿದೆಯಂತೆ, ಹೌದಾ? ಅದೇ ನಿಮ್ಮ ಐಟಿ ಮುಖ್ಯಸ್ಥನಿಗೆ ಮಾನ ಮರ್ಯಾದೆ ಏನಾರು ಇದ್ರೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋದನ್ನ ಮೊದಲು ಕಲೀಲಿ. ಓಕೆ. ಈ ರಾಷ್ಟ್ರದಲ್ಲಿ ಐಟಿಎಲ್ ಇಲಾಖೆಗೆ ಒಂದು ದೊಡ್ಡ ಮಹತ್ವ ಇದೆ. ಇನ್ನೊಬ್ಬ ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡಿ ಇವತ್ತು ಆ ಇಲಾಖೆ ಮಾನ ಮರ್ಯಾದೆ ಕಳೀತಾ ಇದ್ದಾನೆ. ಓಕೆ. ಒಂದ್ ಕೋಳಿ ಅಂಗಡಿ ಬಿಡ್ಲಿಲ್ಲ, ಒಂದ್ ಚಿಲ್ಲರೆ ಅಂಗಡಿ ಬಿಡ್ಲಿಲ್ಲ, ಒಂದ್ ಟೀ ಅಂಗಡಿ ಬಿಡ್ಲಿಲ್ಲ. ಇವ್ರಿಗೆ ನಾಚಿಕೆ ಆಗ್ಬೇಕು. ನನ್ನ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಅವರು ಜಿಲ್ಲಾ ಪಂಚಾಯತ್ ಸದಸ್ಯರು ಮೆರವಣಿಗೆಗೆ ಬಂದ್ರು ಅಂತೇಳಿ ಬೆಳಗ್ಗೆ 5 ಕಳಿಸ್ತಾರಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಸರ್? ಸರ್, ಎಷ್ಟು ಜನರ ನಿಮ್ಮ ಆಪ್ತರ ಮನೆಗಳ ಮೇಲೆ ದಾಳಿ ಆಗಿದೆ ಸರ್? ಅಯ್ಯೋ ಆಗೋಯ್ತು. ಯಾವ ಕೋಳಿ ಅಂಗಡಿನೂ ಬಿಡ್ಲಿಲ್ಲ, ಎಲ್ಲಾರ ಮನೆಗಳು ಜಾಲಾಡ್ತಾರ ಸರ್. ಪಾಪ ಏನು ಅವ್ರಿಗೆ ಹಳೆ ಗೋಣಿ ಚೀಲನೂ ಸಿಗ್ತಾ ಇಲ್ಲ ಅವ್ರಿಗೆ. ಓಕೆ ಸರ್, ಮತ್ತೊಬ್ರು ಅಂದ್ರೆ ಇಲ್ಲಿ ನಿಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಪತಿಯ ಮನೆ ಮೇಲೂ ಕೂಡ ದಾಳಿ ಆಗಿದೆ ಅಂತ, ತಿಮ್ಮೇಗೌಡರು ಅಂತ, ಮೈಸೂರು ವೀಕ್ಷಕರಾಗಿದ್ದಾರಂತೆ ಅವರು. ಇರ್ಬೋದು ಮಾಡ್ತಾರೆ ಸರ್, ಎಲ್ಲ ಕಡೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಪುಟ್ಟರಾಜು ಅವರೇ, ನ್ಯೂಸ್ 18 ಕನ್ನಡದ ಜೊತೆ. ಪುಟ್ಟರಾಜು ಅವರು ಮಾತನಾಡ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ಐಟಿ ಇಲಾಖೆ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಐಟಿ ಇಲಾಖೆಯ ಮುಖ್ಯಸ್ಥರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಪುಟ್ಟರಾಜು ಅವರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಅವರೇನ್ ಬಿಜೆಪಿ ಏಜೆಂಟ್ ಆಗಿ ವರ್ತಿಸ್ತಾ ಇದ್ದಾರೆ, ಪದೇ ಪದೇ ನಮ್ಮ ಆಪ್ತರ ಮನೆಗಳ ಮೇಲೆನೆ ದಾಳಿ ಮಾಡ್ತಾ ಇದ್ದಾರೆ. ಯಾಕೆ ಇವರಿಗೆ ಯಾರು ಕೂಡ ಕಾಣಿಸ್ತಾ ಇಲ್ವಾ? ಇನ್ನೇನು ಎಲ್ಲಾ ಮುಖಂಡರುಗಳ ಮನೆಗಳ ಮೇಲೂ ಕೂಡ ದಾಳಿ ಆಗಿದೆ. ಟೀ ಅಂಗಡಿ ಬಿಟ್ಟಿಲ್ಲ, ಹಾಗೆ ಇಲ್ಲಿ ಪ್ರತಿಯೊಂದು ಅಂಗಡಿಗಳನ್ನು ಕೂಡ ಯಾವುದನ್ನೂ ಬಿಟ್ಟಿಲ್ಲ, JDS ನ ಆಪ್ತರು ಅಂತ ಹೇಳ್ಬಿಟ್ಟು ಅಂತ ಮಾತನಾಡ್ತಾ ಇದ್ರು. ಸೈನು ಮಂಡ್ಯದ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಇದ್ವಿ, ಯಾವ ರೀತಿಯಾಗಿ ದಾಳಿ ಆಗಿದೆ ಅಂತ. ಎಸ್, ಹಾಸನದಲ್ಲೂ ಕೂಡ ನಮ್ಮ ಪ್ರತಿನಿಧಿ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು. ಎಸ್ ಅಶೋಕ್, ಅಲ್ಲಿ ಕಾರ್ಲೆ ಅನ್ನೋರ ಮನೆಯ ಮೇಲೂ ಕೂಡ ದಾಳಿ ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಮತ್ತೆ ಇನ್ನೊಬ್ರು ಯಾರೋ ಪಾಪಣ್ಣ ಅವರ ಮನೆ ಮೇಲೂ ಕೂಡ ದಾಳಿ ಆಗಿದೆ, ಅದು ದೇವೇಗೌಡರ ಸಹೋದರ ಸಂಬಂಧಿ ಅಂತೆ. ಅವ್ರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಎಷ್ಟೊತ್ತಿಗೆ ಆಗಿದ್ದು, ಏನೆಲ್ಲ ಪರಿಶೀಲನೆ ನಡೀತಾ ಇದೆ ಅಂತ? ಪೃಥ್ವಿರಾಜ್, ಬೆಳಗ್ಗೆ 7:15ಕ್ಕೆ ಬಂದಂತಹ ಅಧಿಕಾರಿಗಳು 3 ಇನೋವಾ ಕಾರ್ನಲ್ಲಿ ಬಂದು ಸುಮಾರು 15 ಅಧಿಕಾರಿಗಳ ತಂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಹೋದರನ ಮಗ ಪಾಪಣ್ಣ ಎಂಬುವರು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾಗಿದ್ದಾರೆ. ಇವರ ಮನೆ ಮೇಲೆ ದಾಳಿ ಮಾಡಿ ವಿವಿಧ ಕಡತಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಕಾರ್ಲೆ ಇಂದ್ರೇಶ್ ಎಂಬುವರು ಸಚಿವ ಎಚ್ ಡಿ ರೇವಣ್ಣರ ಆಪ್ತ ಎಂಬ ಕಾರಣಕ್ಕೆ ಅವರ ಮನೆ ಮೇಲೆ ದಾಳಿ ಮಾಡಿರುವಂತದ್ದು. ನಾನೀಗ ಕಾರ್ಲೆ ಇಂದ್ರೇಶ್ ಅವರ ಮನೆ ಮುಂಭಾಗ ಇದ್ದೇನೆ. ಇದೇ ಮನೆ, ಈ ಮನೆಯ ಮೇಲೆ ಐಟಿ ಅಧಿಕಾರಿಗಳು ಸುಮಾರು 4 ಅಧಿಕಾರಿಗಳಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿದೆ. ಈ ಮನೆ ಮೇಲೆ ಕಾರ್ಲೆ ಇಂದ್ರೇಶ್ ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪ್ರಮುಖವಾದಂತಹ ಕಡತಗಳನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ದಳಪತಿಗಳಿಗೆ, JDS ನ ದಳಪತಿಗಳಿಗೆ ಐಟಿ ಇಲಾಖೆ ಆಗಿಂದಾಗೆ ಶಾಖನ ನೀಡಿರುವಂತಹದ್ದು. ಈಗ ಸತತ 3ನೇ ಬಾರಿಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ವಿವಿಧ ಅವರ ಸಚಿವ ಎಚ್ ಡಿ ರೇವಣ್ಣರ ಸಹೋದರರ ಆಪ್ತರ ಮನೆ ಮೇಲೆ ದಾಳಿ ಮಾಡ್ತಾ ಇರುವಂತದ್ದು. ನನ್ನ ಜೊತೆಗೆ ಅವರ ಸಂಬಂಧಿಕರಿದ್ದಾರೆ, ಕಾರ್ಲೆ ಇಂದ್ರೇಶ್ ಅವರ ಸಂಬಂಧಿಕರು ವಿಶ್ವನಾಥ್ ಅಂತ, ಅವ್ರನ್ನ ಮಾತಾಡ್ತಾರೆ. ಸರ್, ಯಾರ್ಯಾರು ಐಟಿ ದಾಳಿ ಎಷ್ಟೊತ್ತಿಗೆ ಬಂದ್ರು, ಯಾರ್ಯಾರು ಬಂದಿರು, ಎಷ್ಟೊತ್ತಿಗೆ ದಾಳಿ ಮಾಡಿದ್ರು ಸರ್? ಸರ್, 4 ಜನ ಬಂದಿದ್ದಾರೆ. ಸೊ 7:15 ಅವರು ಒಳಗಡೆ ಹೋಗಿದ್ದಾರೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಏನು ಅಂತ ಹೇಳಿ. ನಾವು ಹಿಂದೆನೂ JDSಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀವಿ, ಇವತ್ತು JDSಗೆ ಸಪೋರ್ಟ್ ಮಾಡೋದು, ಫ್ಯೂಚರ್ಗೂ JDSಗೆ ಸಪೋರ್ಟ್ ಮಾಡೋದು. ನಮ್ಮ ಏನ್ ಇಂದ್ರೇಶ್ ಅಣ್ಣ ಅವರಿದ್ದಾರೆ, ಅವರು ಒಳ್ಳೆ JDS ನಾಯಕರು, ಜೊತೆಗೆ ರೇವಣ್ಣ ಅವರಿಗೆ ತುಂಬಾ ಆಪ್ತರು. ಅದೊಂದೇ ಕಾರಣಕ್ಕೋಸ್ಕರ ಐಟಿ ರೈಡ್ ಮಾಡಿದ್ದಾರೆ. ಸೊ ನನ್ಗೆ ಒಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ, ಏನಂದ್ರೆ ಬಿಜೆಪಿ ಅವ್ರಿಗೆ ಏನ್ ಅಸಹ್ಯ ಆಗಲ್ವಾ? ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಜನ ಬಿಜೆಪಿ ನಾಯಕರುಗಳಿಲ್ಲ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು MLA ಎಲೆಕ್ಷನ್ಗೆ,
ಯಾರು ಕೇಳಲೇ ಇಲ್ಲ. ಏನೋ ರೇವಣ್ಣವ್ರಿಗೆ ತುಂಬಾ ಆಪ್ತರು ಅನ್ನೋ ಕಾರಣಕ್ಕೆ ಈ ತರ IT ರೈಡ್ ಮಾಡೋದು ಸರಿ ಅಂತ ನಾನು ಹೇಳಲ್ಲ. ಇನ್ ಮುಂದೆ ನನ್ಗನ್ಸೋ ಪ್ರಕಾರ ಇನ್ನ ಕರ್ನಾಟಕದಲ್ಲಿ ಬಿಜೆಪಿಗೆ ನೆಲೆ ಇಲ್ಲ ಅಂತ ಅನ್ಸುತ್ತೆ. ಈ ತರ ತಮ್ಮ ಫ್ಯೂಚರ್ ಯಾವುದೇ ಕಾರಣಕ್ಕೂ ಇಲ್ಲ. ಈ ತರ ತಮ್ಮ ಅಧಿಕಾರನ ಈ ತರ ಅವರ ಸ್ವಂತಕ್ಕೋಸ್ಕರ ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋಂಥದ್ದು ಸರಿಯಲ್ಲ. ಎಲ್ಲಾ ನಮ್ಮ 6 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ, ಗೊತ್ತಾಗುತ್ತೆ ರಿಸಲ್ಟ್ ಏನಂತ ಹೇಳಿ. ಮೋದಿ ಅವರು ಮೋದಿ 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 ಅಂತಾರಲ್ಲ, ಮೋದಿ ಅವ್ರ ಕೆಲಸ ಇದೇನೆ. ಎಲ್ಲೇ ಹೋದ್ರು ಬರೀ ಇದೇ ಕೆಲಸ ಮಾಡ್ಕೊಂಡ್ ಬಂದ್ರು. ಬರೀ ಭಾಷಣ ಮಾಡೋದು, ಹೇಳೋದು, ಇದು ಮಾಡ್ತೀನಿ ಅನ್ನೋದು, ಬೇರೆ ಏನೋ ಮಾಡ್ತೀನಿ ಅನ್ನೋದು. ಯಾವುದೇ ಕಾರಣಕ್ಕೂ ಅವ್ರಿಗೆ ನೆಲೆ ಇಲ್ಲ. ಇದೇ ತರ ಮಾಡ್ಕೊಂಡ್ ಬಂದ್ರೆ ನಾಳೆ ದಿವಸ ನಮ್ಮ ಭಾರತ ದೇಶನೇ ಇರುತ್ತೆ ಅನ್ನೋದು ನಮ್ಗೆ ಡೌಟ್. ಇದೇ ಬಿಜೆಪಿ ಅವರ ಅಧಿಕಾರ ಬಂದ್ರೆ ನಮ್ಮ ಭಾರತ ದೇಶಕ್ಕೇನೆ ಒಂದು ಕಳಂಕ ಅಂತ ಹೇಳಿ ನಾನು ಪೃಥ್ವಿರಾಜ್ ಮಾತಾಗಿರುವಂತದ್ದು ಅವರ ಸಂಬಂಧಿಕರು ಈ ರೀತಿ ಬಿಜೆಪಿ ವಿರುದ್ಧ ಒಂದು ವಾಗ್ದಾಳಿಯನ್ನು ಮಾಡಿಸ್ತಿದ್ದಾರೆ. ಪೃಥ್ವಿರಾಜ್, ಸೊ ಹಾಸನದಲ್ಲಿ ಯಾವ ರೀತಿಯಾಗಿ ದಾಳಿ ಆಗಿದೆ ಅನ್ನೋದನ್ನ ನೋಡಿದ್ವಿ. ಮಂಡ್ಯದಲ್ಲೂ ಕೂಡ ದಾಳಿ ಆಗಿದೆ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ಕೃಷ್ಣ, ಇಲ್ಲಿ ಪ್ರಮುಖವಾಗಿ ಪುಟ್ಟರಾಜು ಅವರ ಆಪ್ತರ ಮನೆಗಳ ಮೇಲೆ ಮತ್ತೆ IT ಇಲಾಖೆ ದಾಳಿಯನ್ನ ಮಾಡಿರುವಂತದ್ದು, ಹಾಗೆ DC ತಮ್ಮಣ್ಣ ಅವರ ಆಪ್ತರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಎಷ್ಟೊತ್ತಿಗೆ ದಾಳಿ ಆಗಿದ್ದು, ಎಷ್ಟು ಜನ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು, ಇನ್ನೂ ಕೂಡ ದಾಳಿ ಮುಂದುವರೆದಿದೆಯಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ IT ಅಧಿಕಾರಿಗಳು ತನ್ನ ದಾಳಿಯನ್ನ ಮುಂದುವರಿಸೋದ್ರ ಮೂಲಕವಾಗಿ ಅಗತ್ಯವಾದಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ. ಬಹಿರಂಗ ಪ್ರಚಾರಕ್ಕೆ ಒಂದ್ ಕಡೆ ಜಾಸ್ತಿ ಒಂದು ಬಿಸಿ ಜಾಸ್ತಿ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ IT ಇಲಾಖೆ ಅಧಿಕಾರಿಗಳು ಕೂಡ ಒಂದು ಬಿಸಿಯನ್ನ ಮುಟ್ಟಿಸಿರುವಂತದ್ದು. ಮುಖ್ಯವಾಗಿ JDS ನ ನಾಯಕರ ಅಂದ್ರೆ ಪ್ರಭಾವಿ ಸಚಿವರ ಆಪ್ತರ ಮೇಲೆನೆ ಇವತ್ತು IT ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಮುಖ್ಯವಾಗಿ DC ತಮ್ಮಣ್ಣವರ ಆಪ್ತರು ಆಗಿರತಕ್ಕಂತ ಏನು ಸ್ವಾಮಿ ಏನಿದ್ದಾರೆ ಅವ್ರ ಮೇಲೆ IT ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಪ್ರಮುಖವಾಗಿ ಸೋಮೇಶ್ವರ ಫರ್ಟಿಲೈಸರ್ ಕಂಪನಿ ಏನಿದೆ ಅದ್ರ ಮೇಲೆ ಒಂದು ದಾಳಿ ಮಾಡೋದ್ರ ಮೂಲಕವಾಗಿ ಅವರ ಮನೆ ಮೇಲೆ ದಾಳಿ ಮಾಡಿರುವಂತದ್ದು. ಅಗತ್ಯವಾದಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡೋದ್ರ ಮೂಲಕವಾಗಿ ಏನಾದ್ರು ಹಣ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ CS ಪುಟ್ಟರಾಜು ಅವರ ಆಪ್ತರು ಆಗಿರ್ತಕ್ಕಂಥ ತಿಮ್ಮೇಗೌಡರಿದ್ದಾರೆ. ಅವರ ಮನೆ ಹಾಗೂ ಜೊತೆಗೆ ಪೆಟ್ರೋಲ್ ಬಂಕ್ ಸೇರಿದಂತೆ ಪ್ರಮುಖವಾಗಿ ಅವರಿಗೆ ಸೇರ್ತಿರತಕ್ಕಂಥ ಏನು ಮನೆಗಳೇನಿದೆ ಅದ್ರ ಮೇಲೆ ದಾಳಿ ಮಾಡೋದ್ರ ಮೂಲಕವಾಗಿ ಈಗಾಗಲೇ ಒಂದು ದಾಳಿಯನ್ನು ಮುಂದುವರಿಸಿರುವಂತದ್ದು. ಈಗಾಗಲೇ ದಾಳಿ ಮಾಡೋದ್ರ ಮೂಲಕವಾಗಿ ಈಗ ಅವರ ಮನೆ ಮೇಲೆ ಈಗಾಗಲೇ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಅಗತ್ಯಗಳ ದಾಖಲೆಗಳೇನಿದೆ, ಮುಖ್ಯವಾಗಿ ಜೊತೆಗೆ ಅಲ್ಲೇನಾದ್ರು ದುಡ್ಡು ಏನಾದ್ರು ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು IT ಅಧಿಕಾರಿಗಳು ಈಗಾಗಲೇ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಇನ್ನು ಚುನಾವಣೆಗೆ ಇನ್ನು ನಾಳೆ ಒಂದೇ ದಿನ ಬಾಕಿ, ಹೀಗಾಗಿ ಹಣ ಸಂಗ್ರಹಣೆ ಆಗೋದೇ ಅನ್ನೋ ಒಂದು ಆರೋಪ ಇದೆ. ಹೀಗಾಗಿ ಈ ಒಂದು ಆಪ್ತರ ಮೇಲೆ ಹೀಗಾಗಿ ಹಣ ಏನಾದ್ರು ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಕೂಡ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ CS ಪುಟ್ಟರಾಜು ಆಗಿರ್ಬೋದು, DC ತಮ್ಮಣ್ಣ ಆಗಿರ್ಬೋದು ಈ ಒಂದು ದಾಳಿಯನ್ನ ಖಂಡಿಸಿರುವಂತದ್ದು. ಇದು ರಾಜಕೀಯ ಪ್ರೇರಿತ ಆಗಿ ಬಿಜೆಪಿ ಒಂದು ರಾಜಕೀಯ ಪ್ರೇರಿತವಾಗಿ ಒಂದು ದಾಳಿಯನ್ನ IT ಅಧಿಕಾರಿಗಳ ಮೂಲಕವಾಗಿ ಮಾಡ್ತಾ ಇದೆ ಅನ್ನೋ ಒಂದು ಏನು ಖಂಡನೆ ಇವತ್ತು ಪುಟ್ಟರಾಜು ಆಗಿರ್ಬೋದು, DC ತಮ್ಮಣ್ಣ ಆಗಿರ್ಬೋದು ಇಬ್ರು ಕೂಡ ಮಾಡಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಅಶೋಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.